ನಮಸ್ಕಾರ ನಮ್ಮ ಚಾಲಕರಿಗೆ. ಇವತ್ತು ನಾವು ಹೊರಟಿದ್ದು ಚಿಕನ್ ಸೆಂಟರ್ ಕೈವಾರ ಕ್ರಾಸ್ ಸಂತೋಷ್ ಅಣ್ಣ ಅಂಗಡಿಗೆ. ಏನಕ್ಕಪ್ಪ ಅಂದರೆ ರಾತ್ರಿಗೆ ನ್ಯೂ ಇಯರ್ ಪಾರ್ಟಿ ಬಿರಿಯಾನಿ ಮಾಡೋಣ ಅಂತ. ಕೆಲವರು ಫ್ರೈ ಅಂದರು, ಇನ್ನು ಕೆಲವರು ಬಿರಿಯಾನಿ ಅಂದರು. ಸರಿ ಅಂತೇಳ್ಬಿಟ್ಟು ನಾವು ಸಂತೋಷ್ ಅಣ್ಣ ಅಂಗಡಿಯಲ್ಲಿ ಕೇಳಿದರೆ ಬಿರಿಯಾನಿ ಮಾಡೋರು ಏನಕ್ಕೂ ಫ್ರೈ ಅಂತೇಳ್ಬಿಟ್ಟು ಬಿರಿಯಾನಿಗೆ ಯಾವ ಥರ ಪೀಸ್ ಹೊಡಿಬೇಕು ಆ ಥರ ಹೊಡೆದ್ರು. ನಿಮ್ಗೇನಾದರೂ ಚಿಕನ್ ಬೇಕಂದರೆ ಕೈವಾರ ಕ್ರಾಸ್ ಸಂತೋಷ್ ಅಣ್ಣ ಅಂಗಡಿಗೆ ಬನ್ನಿ. ಯಾವ ಥರದಲ್ಲಿ ಬೇಕು, ಯಾವ ಥರ ಕಟ್ಟಿಂಗ್ ಬೇಕು, ಯಾವ ಥರ ಲಾಲಿಪಾಪ್ ಬೇಕೋ ಆ ಥರ ಕ್ಲೀನಾಗಿ ಕಟ್ ಮಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಒಂದು 3-4 ಕೆ ಜಿ ಚಿಕನ್ ತಗೊಂಡು ನಮ್ಮ ಊರಿಗೆ ನಾವು ಬಂದ್ವಿ ಗುರು. ಇನ್ನೇನಪ್ಪ ನೆಕ್ಸ್ಟ್ ಪ್ಲ್ಯಾನಿಂಗ್ ಅಂದರೆ ಇನ್ನಿರುತ್ತಲ್ಲ, ಬೆಳ್ಳುಳ್ಳಿ ಬಿಡಿಸ್ಕೊಳೋದು, ಈರುಳ್ಳಿ ಹೊಡಿಯೋದು, ಟೊಮಾಟೊ ಕಟ್ ಮಾಡೋದು. ಇಲ್ಲಿ ಮೇಲೆ ಕೂತಿರೋರು ಬಿಲ್ಡಪ್ ರಾಜ ಅಂತ ಏನೂ ಕೆಲಸ ಮಾಡಲ್ಲ, ಕೂತ್ಕೊಂಡು ಬಿಲ್ಡಪ್ ಕೊಡ್ತಾ ಇರ್ತಾರೆ. ಸರಿ ಅಂತೇಳ್ಬಿಟ್ಟು ಇಲ್ಲಿ ಸೌದೆ ತಂದಿರೋದು ಒಂದೊಂದೇ ಕ್ಲೀನ್ ಮಾಡಿಕೊಂಡು ಎಲ್ಲ ಸೌದೆ ಅಂಟಿಸೋಣ ಅಂತೇಳ್ಬಿಟ್ಟು 10:30 ಆಗ್ತಾಯಿತ್ತು. ಸರಿ ನಾವು ಹೆಂಗೋ ಜಲ್ದಿ ಬಿಡಿಸ್ರು ಅಂತೇಳ್ಬಿಟ್ಟು ಇಲ್ಲಿ ಬಂದು ಒಂದು ವಾರ್ನಿಂಗ್ ಕೊಟ್ಟು ನಾವು ಒಲೆ ಹತ್ರ ಅಂಟಿಸೋಣ ಅಂತ ನಾವು ಒಲೆ ಕಡೆ ಬಂದ್ವಿ. ಎಲ್ಲ ಕ್ಲೀನಾಗಿ ಒಂದೊಂದೇ ಕ್ಲೀನಾಗಿ ಕಟ್ ಮಾಡಿಕೊಂಡು ಸೌದೆ ಅಂಟಿಸೋ ಸ್ವಲ್ಪ ಲೇಟ್ ಆಯಿತು. ಏನಕ್ಕಪ್ಪ ಅಂದರೆ ಒಂದು ಕೆಲವು ಸೌದೆ ಹಸಿವೇ ಇದ್ದು. ಸರಿ ನಾವು ಸೌದೆ ಅಂಟಿಸ್ಕೊಂಡು ಒಂದೇ ಮಾತು ಹೇಳಿದ್ದು, ಯಾರಾದರೂ ಮಾಡಿದ್ರೆ ಒಬ್ಬರು ಮಾಡಿರಿ, 2-3 ಜನ ಮಾಡಿ ಕೆಡಿಸ್ಬಿಟ್ಟು ಅವನ ಮೇಲೆ ಇವನ ಮೇಲೆ ಹೇಳ್ಬೇಡಿ ಅಂತೇಳ್ಬಿಟ್ಟು ನನ್ನ ತಮ್ಮನ ಕೈಯಲ್ಲೇ ನಾವೇ ಹ್ಯಾಂಡ್ ಓವರ್ ಕೊಟ್ವಿ. ಏನು ಮಾಡ್ತೀಯ ಮಾಡ್ಕೊ, ನಮಗೆ ಮಾತ್ರ ಖಾರ ಇರಬೇಕು ಅಂತೇಳಿದ್ದಕ್ಕೆ ಇನ್ನೂ ಒಂದು 4 ಹಸಿಮೆಣ್ಸಿನ್ಕಾಯಿ ತಗೊಂಡು ಅದ್ರ ಈರುಳ್ಳಿಯಲ್ಲೇ ಹಾಕಿ ಕ್ಲೀನಾಗಿ ಎಣ್ಣೆಯಲ್ಲಿ ಏನೇನು ಹಾಕಬೇಕೆಲ್ಲ ಒಂದು 5 ನಿಮಿಷ 10 ನಿಮಿಷ ಫ್ರೈ ಮಾಡಿಕೊಂಡು ಟಮಾಟ ಹಾಕ್ಕೊಂಡಾಗ್ರು. ಇದೆಲ್ಲ ಆಗೋದ್ಮೇಲೆ ಆಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ವಿ. ಏನಕ್ಕಪ್ಪ ಅಂದರೆ ಫಸ್ಟೇ ಹಾಕ್ಬಿಟ್ರೆ ಬೆಳ್ಳುಳ್ಳಿ ಪೇಸ್ಟು ಮೆತ್ಕೊಂಡ್ಬಿಡುತ್ತೆ ಅಂತೇಳ್ಬಿಟ್ಟು ಚಿಕನ್ ಹಾಕಿದ್ಮೇಲೆ ಚಿಕನ್ ಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇನ್ನೇನೇನು ಮಸಾಲೆ ಹಾಕ್ಬೇಕು ಎಲ್ಲ ಕ್ಲೀನಾಗಿ ಮಸಾಲೆ ಹಾಕ್ಕೊಂಡೆ. ಇನ್ನು ಬಿರಿಯಾನಿ ಅಲ್ವಾ, ಈ ಕಡೆ ನಮ್ಮ ಹುಡುಗ ಮೊಸರು ಬಜ್ಜಿ ರೆಡಿ ಮಾಡ್ತಾಯಿದ್ದ. ಸಾನ್ವಿ ಟೈಪಲ್ಲಿ ಉಪ್ಪು ಹಾಕ್ದ, ಯಾವ ಟೈಪಲ್ಲಿ ಉಪ್ಪು ಹಾಕಿದ್ನೋ ಏನೋ ಚೆನ್ನಾಗೇ ಇತ್ತು. ಸರಿ ಎಲ್ಲ ಚಿಕನ್ ಎಲ್ಲ ಒಂದು ಸ್ವಲ್ಪ ಬೆಂದಿತ್ತು. ಈ ಕಡೆ ರೈಸ್ಗೆ ಇಕ್ಕೊತಾ ಇದ್ದೀವಿ. ಇನ್ನು ರೈಸ್ಗೆ ಇಕ್ಕಿ ಎಲ್ಲ ದಮ್ ಬಿಟ್ವಿ ಗುರು. 11:30 ಆಯಿತು. ಒಂದು 20 ನಿಮಿಷ ದಮ್ ಬಿಡೋಣ ಅಂತೇಳ್ಬಿಟ್ಟು ಎಲ್ಲ ನಾವು ಕ್ಲೀನಾಗಿ ದಮ್ ಬಿಟ್ವಿ. ಸ್ಮೆಲ್ ಏನೋ ಘಮ ಅಂತ. ಸರಿ ಅಂತೇಳ್ಬಿಟ್ಟು ಒಂದು 20 ನಿಮಿಷ ದಮ್ ಬಿಟ್ಟು ಓಪನ್ ಮಾಡಿ ನೋಡಿದ್ರೆ ಸಖತ್ತಾಗೇ ಇತ್ತು ಗುರು. ನನಗಂತೂ ಇವಾಗಲೇ ತಿನ್ನೋಣ ಅನಿಸ್ಬಿಡ್ತು. ಇನ್ನು ಇದರಲ್ಲಿ ಒಂದು 3-4 ಜನ ಹುಡುಗರು ಕೇಕ್ ತರೋಕ್ಕಂತ ಹೋಗಿದ್ರು. ಸರಿ ಅವರು ಕರೆಕ್ಟಾಗಿ 11:55ಕ್ಕೆ ಬಂದರು ಗುರು. ಕೇಕ್ ಏನೋ ತಗೊಂಡು ಬಂದ್ವಿ. ನಮ್ಮ ಚಾಲಕರಿಗೆ ಈ ವಿಡಿಯೋ ನೋಡ್ತಾ ಇರೋರಿಗೆ ಹ್ಯಾಪಿ ನ್ಯೂ ಇಯರ್. ನಿಮಗೆ ಏನೇನು ಅನಿಸ್ಬೇಕು, ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಎಲ್ಲ ಸಕ್ಸಸ್ ಆಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಲವ್ ಯು ಡ್ರೈವರ್ಸ್. ನಿಮ್ಗೊಂದು ಸಲಹೆ ಕೊಡ್ತೀನಿ, ನೀವು ಮಾತ್ರ ಅವನ ಗಡ್ಡ ನಿಲ್ಲಕ್ಕೆ ಹೋಗ್ಬೇಡಿ ಸರ್. Love you all.